ಮತ್ತೆ ಆರ್ಎಸ್ಎಸ್ನ ಟೀಕಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಇತ್ತೀಚೆಗೆ ಇತಿಹಾಸ ತಿರುಚುವುದು ಹೆಚ್ಚಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಆರ್ಎಸ್ಎಸ್ನ ಟೀಕಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಮೊದಲೆಲ್ಲ ವಾಟ್ಸಾಪ್ನಲ್ಲಿ ಈಗ ಸಿನಿಮಾದಲ್ಲಿ ತಿರುಚಿ ಹಾಕುವಂಥದ್ದು ಹೆಚ್ಚಾಗ್ತಾ ಇದೆ. ನಾವು ಮೊದಲೆಲ್ಲ ವಾಟ್ಸಪ್ನಲ್ಲಿ ಈಗ ಸಿನಿಮಾದಲ್ಲಿ ಬದಲಾಗಿದೆ. ಕೇರಳ ಫೈಲ್ಸ್ 1 ಮತ್ತು 2 ಭಾಗ ಏನಿದೆ, ಕಾಶ್ಮೀರ ಫೈಲ್ಸ್ ಕೂಡ ಆಗಿರ್ಬೋದು. ಈ ರೀತಿಯಾದಂತಹ ಸಿನಿಮಾಗಳು ಮತ್ತು ಚಾವಾ ದುರಂಧರ್ ರೀತಿಯ ಸಿನಿಮಾಗಳಿಂದ ಅಪಚಾರ ಹೆಚ್ಚಾಗ್ತಾ ಇದೆ. ಶತಕ ಎಂಬ ಆರ್ಎಸ್ಎಸ್ ಸಿನಿಮಾ 100 ಕೋಟಿ ಕೂಡ ದಾಟಿಲ್ಲ. ನರೇಂದ್ರ ಮೋದಿ ಸಿನಿಮಾ ಕೂಡ 100 ಕೋಟಿ ದಾಟಿಲ್ಲ ಅಂತೇಳಿ ಆರ್ಎಸ್ಎಸ್ ಅನ್ನ ಟೀಕಿಸ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ನವರು ಇತಿಹಾಸವನ್ನ ಓದೋದೇ ಇಲ್ಲ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಟೀಕೆಯೊಂದನ್ನ ಮಾಡಿದ್ದಾರೆ. ಪುಸ್ತಕ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ವೇದಿಕೆ ಹತ್ರ ಈ ರೀತಿಯಾಗಿ ಮಾತನ್ನ ಆಡಿದ್ದಾರೆ. ಮುಖ್ಯವಾಗಿ ಆರ್ಎಸ್ಎಸ್ ಅನ್ನ ಟೀಕಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಇತ್ತೀಚಿನ ದಿನಗಳಲ್ಲಂತೂ ಮೊದಲೆಲ್ಲ ವಾಟ್ಸಪ್ ನಲ್ಲಿತ್ತು, ಈಗ ಸಿನಿಮಾದಲ್ಲಿ ಏನು ಕೇರಳ ಫೈಲ್ಸ್ 1 ಭಾಗ ಮತ್ತು 2 ಭಾಗ ಏನಿದೆ, ಈ ತರ ಕಾಶ್ಮೀರ ಫೈಲ್ಸ್ ಆಗಿರ್ಬೋದು ಮತ್ತು ದುರಂಧರ್ ಆಗಿರ್ಬೋದು, ಚಾವಾ ಆಗಿರ್ಬೋದು, ಈ ರೀತಿಯ ಸಿನಿಮಾಗಳಿಂದ ಅಪಚಾರ ಹೆಚ್ಚಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಶತಕ ಎಂಬ ಆರ್ಎಸ್ಎಸ್ ಸಿನಿಮಾ 100 ಕೋಟಿ ಕೂಡ ದಾಟಿಲ್ಲ. ನರೇಂದ್ರ ಮೋದಿ ಅವರ ಸಿನಿಮಾ ಕೂಡ 100 ಕೋಟಿ ದಾಟಿಲ್ಲ. ಎಲ್ಲರೂ ಕೂಡ ಸುಮ್ಮನೆ ಹೇಳಿಕೊಳ್ತಾ ಇದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಅವರು ಇತಿಹಾಸವನ್ನ ಓದೋದೇ ಇಲ್ಲ. ಇತ್ತೀಚೆಗೆ ಇತಿಹಾಸವನ್ನ ತಿರ್ಚೋದು ಒಂದು ಫ್ಯಾಷನ್ ಆಗಿದೆ ಅನ್ಸುತ್ತೆ, ಎಸ್ಪೆಷಲಿ ಟು ಸೂಟ್ ಗೌರ್ಮೆಂಟ್ ನೆರೇಟಿವ್ಸ್. ಸ್ವಾಮಿ ನಿಷ್ಠೆಯನ್ನು ತೋರಿಸ್ಲಿಕ್ಕೆ ಇತಿಹಾಸವನ್ನು ಹೇಗೆ ಬೇಕೆ ಹಾಗೆ ತಿರ್ಸ್ತಾ ಇದ್ದಾರೆ. ಯು ಆರ್ ಸಜೆಸ್ಟಿಂಗ್ ಬಿಫೋರ್ ಇಟ್ ವಾಸ್ ಇನ್ RWA ವಾಟ್ಸ್ಆ್ಯಪ್ ಗ್ರೂಪ್ಸ್, ಒನ್ ಅಂಕಲ್ ವಿಲ್ ಬಿ ದೇರ್. ನೌ ಇಟ್ಸ್ ಆಂಪ್ಲಿಫೈಡ್, ನೌ ದೇ ಆರ್ ಮೇಕಿಂಗ್ ಮೂವೀಸ್. ಈ ವಾಟ್ಸಪ್ ಹೊರಗೆ ಬಂದು ಈಗ ಚಲನಚಿತ್ರಗಳು ಮಾಡ್ತಾರೆ. ಯಾವುದ್ಯಾವುದೋ ಫೈಲ್, ಗುಜರಾತ್ ಫೈಲ್ಸ್ ಅಂತೆ, ಕಾಶ್ಮೀರ್ ಫೈಲ್ಸ್ ಅಂತೆ, ಕೇರಳ ಸ್ಟೋರಿ ಅಂತೆ, ಕೇರಳ ಸ್ಟೋರಿ 2 ಅಂತೆ, ಈಗ ದುರಂಧರ್ ಅಂತೆ, 1, 2 ಚಾವಾ ಅಂತೆ. ನನಗೆ ಈಗ ಸಾಮಾನ್ಯ ಜನರು ಹೋಗಿ ನೋಡ್ಬಿಟ್ಟು ಅದು ಪ್ರಶಂಸೆ ಮಾಡಿದ್ರೆ, ಅದು 1000 ಕೋಟಿ ದಾಟಿದ್ರೆ ನನಗೆ ತೊಂದರೆ ಇಲ್ಲ. ನೀವು ಹೇಳ್ತಾ ಇದ್ದೀವಿ ವಾಟ್ಸಪ್ ಯೂನಿವರ್ಸಿಟಿಗೆ ಇರೋದಿಲ್ಲ, ನಾವು ಒಂದು ಸಿಲ್ವರ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಆಗ್ಬಿಟ್ಟಿದೆ ಇವಾಗ. ಈಗ ಒಂದು ಒಳ್ಳೇದು ಏನಾಯ್ತು ಅಂದರೆ, ಇಂಥ ಪಿಕ್ಚರ್ಗಳೆಲ್ಲ ಓಡ್ತಾ ಇದೆ. ಮೊನ್ನೆ ಇನ್ನೊಂದು ಪಿಕ್ಚರ್ ಬಂತು, ಶತಕ್ ಅಂತ, RSS ಅವರ ಇತಿಹಾಸದ್ದು. ಅದು 100 ಕೋಟಿನೂ ದಾಟಿಲ್ಲ. ಯಾಕಂದರೆ ಅದಕ್ಕೆ ಇತಿಹಾಸ ಇಲ್ಲ, ಸೃಷ್ಟಿ ಮಾಡ್ಬೇಕಂದ್ರೂ ಏನಿಲ್ಲ. 10 ಕೆಲಸ ಏನಾದರೂ ಹೇಳ್ರಪ್ಪ ನಿಮ್ಮ 100 ವರ್ಷದ ಇತಿಹಾಸದಲ್ಲಿ ಅಂದರೆ, ಎಲ್ಲೋ ಕೇರಳನದು ಫ್ಲಡ್ಸ್ ಬಂತು, ವಯನಾಡಿನಲ್ಲಿ ಹೋಗಿ ನಾವು ಹಿಂಗೆ ಏನು ಕವಿತಾರೆ, ಏನೇನೋ ಕೊಟ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ರೋಟ್ರಿ ಕ್ಲಬ್ ಅವರು ಮಾಡ್ತಾರೆ ಸ್ವಾಮಿ, ನೀವು ಮಾಡಕ್ಕೆ ಬೇಕಾದ. ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಮಾಡ್ತಾರೆ, ನೀವು ಮಾಡಕ್ಕೆ ಬೇಕಾದ. ಬಟ್ ನನಗೆ ಒಳ್ಳೇದೇನಾಯ್ತು ಅಂದರೆ, ಈ ನರೇಂದ್ರ ಮೋದಿ ಅವ್ರ ಮೇಲೂ ಪಿಕ್ಚರ್ ಬಂತು, ಅದು 100 ಕೋಟಿ ದಾಟಿಲ್ಲ. ಈ RSS ಒಂದು ಪಿಕ್ಚರ್ ಬಂತು, ಅದು 100 ಕೋಟಿ ದಾಟಿಲ್ಲ. ಸೊ ಇದನ್ನ, ಈ ಇತಿಹಾಸವನ್ನ ತಿರ್ಚೋದಾಗಿದೆ ಅಲ್ಲ, ನಾವು ಇಟ್ಸ್ ನೋ ಮೋರ್ ಅ ಹಾಬಿ, ಇಟ್ ಈಸ್ ನೌ ಅ ಕಂಪ್ಲೀಟ್ ಪ್ರೊಫೆಷನ್ ಬೈ ಇಟ್ ಸೆಲ್ಫ್, ವಿಚ್ ಈಸ್ ಬಿಕಮಿಂಗ್ ಅ 1000 crore ಬಿಸ್ನೆಸ್. ಇತ್ತೀಚೆಗೆ ಇತಿಹಾಸವನ್ನು ತಿರ್ಚೋದು ಒಂದು ಫ್ಯಾಷನ್ ಆಗಿದೆ ಅನ್ಸುತ್ತೆ, ಎಸ್ಪೆಷಲಿ